ನಮ್ಮ ಜನಪ್ರಿಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಿ. ಪ್ರಿಯ ಮಿತ್ರರೇ, ನಿಮಗಾಗಿ ಒಂದು ಹೊಸ ವಿಚಾರವನ್ನು ತಂದಿದ್ದೀನಿ. ಆ ವಿಚಾರವನ್ನು ನೀವು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಪ್ರಿಯ ಮಿತ್ರರೇ, 1980ರ ದಶಕದಿಂದ ಹಿಂದೆ ಶಾಲೆಯಲ್ಲಿ ಓದಿದಂಥ ಮಕ್ಕಳಿಗೆ ಉಪಾಧ್ಯಾಯರು ಭಾರತವು ಒಂದು ಬಡ ದೇಶ, ಭಾರತವು ಹಳ್ಳಿಗಳಿಂದ ಕೂಡಿದ ದೇಶ, ಭಾರತವು ಕೃಷಿಯಿಂದ ತುಂಬಿರುವ, ಕೃಷಿಯನ್ನೇ ನಂಬಿಕೊಂಡಿರುವ ದೇಶ ಎಂದು ಹೇಳಿರೋದನ್ನು ನೀವು ಕೇಳಿಸ್ಕೊಂಡಿರ್ಬೋದು. ಆದರೆ ಇಂಥ ಒಂದು ಬಡ ರಾಷ್ಟ್ರಕ್ಕೆ ವ್ಯಾಪಾರಕ್ಕಾಗಿ ಬ್ರಿಟಿಷರು, ಡಚ್ಚರು, ಫ್ರೆಂಚರು ಒಂದೆರಡಲ್ಲ ಈ ದೇಶದ ಮೇಲೆ ಹಡಗಿನ ಮೂಲಕ ಇನ್ನೇನು ಬೇರೆ ಬೇರೆ ದಾರಿಯಿಂದ ನಮ್ಮ ದೇಶಕ್ಕೆ ಬಂದರು. ಅಂದರೆ ಈ ದೇಶದಲ್ಲಿ ಹಾಗಾದರೆ ಏನೋ ಒಂದು ಸಂಪತ್ತು ಇರಲೇಬೇಕಲ್ಲ. ಹೀಗೆ ಬಂದಂಥ ನಾವು ಪಾಠದಲ್ಲಿ ಎಲ್ಲ ಕಡೆ ಕೇಳ್ತೀವಿ, ವಿದೇಶಿಯರು ಬಂದರು, ನಮ್ಮ ದೇಶದ ಸಂಪತ್ತನ್ನು ಲೂಟಿ ಹೊಡೆದ್ರು. ಈ ಲೂಟಿ ಹೊಡೆದಂಥ ದೇಶದ ಇಂಥವರು ಒಂದು ದಿನ ಬ್ರಿಟಿಷರು, ಅದರಲ್ಲೂ ವಿಶೇಷವಾಗಿ ಈ ಬ್ರಿಟಿಷರು ನಮ್ಮ ದೇಶವನ್ನು 300-400 ವರ್ಷಗಳ ಕಾಲ ಹಿಡಿತದಲ್ಲೇ ಇಟ್ಕೊಂಡಿದ್ದರು. ಯಾವ ಪರಿ ಆಯಿತು ಅಂತ ಹೇಳಿದರೆ, ಅವರಿಂದ ಸ್ವಾತಂತ್ರ್ಯ ಪಡೆಯಲು ಭಾರಿ ಹೋರಾಟವನ್ನೇ ಮಾಡಬೇಕಾಯಿತು. ಹೀಗಿಂತ ಬಂದಂಥ ಬ್ರಿಟಿಷರು ಮುಖ್ಯ ಹುದ್ದೆಗಳಲ್ಲಿ ಅವರೇ ಆಯ್ಕೆಯಾಗ್ತಾಯಿದ್ರು, ಸೇನೆಯನ್ನು ಕಟ್ತಾಯಿದ್ರು. ಹೀಗಿರುವಾಗ ಅವರು ನಮ್ಮ ದೇಶದ ಪ್ರಜೆಗಳನ್ನು ಬಹಳ ಹೀನಾಯವಾಗಿ ಕಂಡುಕೊಳ್ತಾ ಇದ್ದರು. ಅಂದರೆ ಯಾವುದೇ ಉನ್ನತ ಹುದ್ದೆಗಳಿಗೆ ಆಯ್ಕೆ ಮಾಡೋದು ಬಹಳ ಕಷ್ಟದ ಸ್ಥಿತಿ ಇತ್ತು. ಹಾಗೆಯೇ ಅವರು ಬಹಳ ವಿಶ್ರಾಂತಿಯಿಂದ, ಸಮೃದ್ಧಿಯಿಂದ ಈ ದೇಶದಲ್ಲಿ ಆಳ್ತಾ ಇದ್ದರು. ಹೀಗೆ ಅವರು ತಮ್ಮ ಕ್ಲಬ್ಗಳಲ್ಲಿ, ತಮ್ಮ ವಿಶ್ರಾಂತಿಯ ಅಂದರೆ ಮನೋರಂಜನಾ ಕ್ಲಬ್ಗಳಲ್ಲಿ, ಸಂಘಗಳಲ್ಲಿ ಒಂದು ಬೋರ್ಡ್ ಹಾಕಿದರಂತೆ, ಇಂಡಿಯಾಸ್ ಡಾಗ್ಸ್ ನಾಟ್ ಅಲೌಡ್ ಅಂತ. ಅಂದರೆ ಭಾರತೀಯ ನಾಯಿಗಳು ಮತ್ತು ಮನುಷ್ಯರಿಗೆ ಇಲ್ಲಿ ಎಂಟ್ರಿ ಇಲ್ಲ ಅಂತ ಹಾಕ್ತಿದ್ರಂತೆ. ಎಂತಹ ಒಂದು ಕಷ್ಟದ ದಿನ ಅಲ್ವಾ. ಭಾರತೀಯರು ಅಂತ ಹೇಳಿದರೆ ಅವರ ದೃಷ್ಟಿನಲ್ಲಿ ಗುಲಾಮರು ಅನ್ನುವಂಥ ಒಂದು ಸ್ಥಿತಿ ಇತ್ತು. ಪ್ರಿಯ ಮಿತ್ರರೇ, ಇದು ಸತ್ಯ ಕೂಡ ಹೌದು. ಹೀಗಿರುವಾಗ ನಮ್ಮ ದೇಶದಲ್ಲಿ ಎಲ್ಲವನ್ನ ನಾವೇ ಬುದ್ಧಿವಂತರು, ನಾವೇ ಆಡಳಿತ ಮಾಡುವವರು ಅಂತ ಹೇಳಿ ಹಿಡಿದಿಟ್ಟುಕೊಂಡಿದ್ದಂಥ ಇಂಥ ಒಂದು ಬ್ರಿಟಿಷರಿಗೆ ಅವರಿಗೆ ಆಗದೇ ಇದ್ದಂಥ ಒಂದು ವಿಜ್ಞಾನ ಇತ್ತು ಈ ದೇಶದಲ್ಲಿ. ಅಂದರೆ ನೀವೆಲ್ಲ ನಂಬಲೇಬೇಕು. ಅವು ಯಾವ ಗೊತ್ತಾ? ನಮ್ಮ ದೇಶದ ವಾಸ್ತುಶಿಲ್ಪಗಳು. ಇಂಥ ಬ್ರಿಟಿಷರು ಹೀಗೆ ನಮ್ಮ ದೇಶವನ್ನು ಲೂಟಿ ಹೊಡೆದು ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಂಡಿದ್ದ ಬ್ರಿಟಿಷರು ವಾಸ್ತುಶಿಲ್ಪಗಳಿಗೆ ಮಾರು ಹೋದರು, ಅವುಗಳನ್ನು ಸಂರಕ್ಷಣೆಯನ್ನು ಮಾಡಿದರು. ಹಾಗೆ ಒಂದು ವಿಚಾರವನ್ನು ಹೇಳಿದರು. ಅದು ಏನು ವಿಚಾರ ಅಂದರೆ, ಇವು ಮನುಷ್ಯನಿಂದ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ, ಅನ್ಯಗ್ರಹ ಜೀವಿಗಳು ಅಂತ ಹೇಳಿಬಿಟ್ರು. ಇಂಥ ಅದ್ಭುತಗಳಿಗೆ ಮಾರು ಹೋದ ಬ್ರಿಟಿಷರು ಒಂದು ಇಲಾಖೆಯನ್ನೇ ತೆರೆದ್ರು. ಆ ಇಲಾಖೆಗಳೇ ಭಾರತೀಯ ಪುರಾತತ್ವ ಇಲಾಖೆ. ಈ ಮೂಲಕ ಅನೇಕ ಬ್ರಿಟಿಷ್ ಅಧಿಕಾರಿಗಳು ಇವುಗಳ ಸಂಶೋಧನೆಯನ್ನು ಮಾಡಿದರು, ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡ್ರು. ಯಾರಪ್ಪ ಇಂಥ ಅದ್ಭುತಗಳನ್ನು ಮಾಡಿದರು ಅಂತ ಹೇಳಿ ಈ ದೇಶದ ವಾಸ್ತುಶಿಲ್ಪಗಳಿಗೆ ನಮಸ್ಕಾರವನ್ನು ಕೂಡ ಮಾಡಿದರು. ಈಗ ವಿಷಯಕ್ಕೆ ಬರ್ತೇನೆ. ಎಲ್ಲ ಶಾಲೆ ಮಕ್ಕಳಿಗೆ ಪ್ರವಾಸ ಅಂದರೆ ಸಾಕು, ಮೈಸೂರು, ಶ್ರವಣಬೆಳಗೊಳ, ಬೇಲೂರು, ಹಳೆಬೀಡು, ಪಟ್ಟದಕಲ್ಲು, ಐಹೊಳೆ, ಬಾದಾಮಿ ಗುಹೆ ಇವೇ ಆಗಿರ್ತಾ ಇದ್ವು.
ಯಾಕೆ ಅಂದರೆ ಪ್ರತಿಯೊಬ್ಬ ಮನಸ್ಸಲ್ಲೂ ಕೂಡ ನಾವೊಮ್ಮೆ ಬೇಲೂರು ಹಳೇಬೀಡಿಗೆ ಹೋಗಬೇಕು, ಶ್ರವಣ ಬೆಳಗೊಳಕ್ಕೆ ಹೋಗಬೇಕು, ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿಯನ್ನು ನಾವು ನೋಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಇವತ್ತಿನ ದಿನ ಬಿಡಿ, ಖಾಸಗಿ ಶಾಲೆಗಳು ಪ್ರವಾಸ ಅಂದರೆ ಹೋಟೆಲ್ಲು, ರೆಸಾರ್ಟ್ಗಳಿಗೆ ಕರ್ಕೊ ಹೋಗುವಂಥ ಸಂಪ್ರದಾಯ ಬೆಳೆದು ಬಂದ್ಬಿಟ್ಟಿದೆ. ಆದರೆ ನಾನು ಅದರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಆದರೆ ಒಂದು ಅದ್ಭುತದ ವಿಚಾರವನ್ನು ಹೇಳದೆ ಹೋದರೆ ನಾವು ಕನ್ನಡ ಸಾಹಿತ್ಯಕ್ಕೆ, ಕನ್ನಡದ ವಾಸ್ತುಶಿಲ್ಪಗಳಿಗೆ ನಾವು ಮಾಡಿದಂಥ ಒಂದು ದ್ರೋಹವೇ ಆಗಿ ಹೋಗಿಬಿಡುತ್ತೆ. ಇರಲಿ, ಈಗ ನಾವು ಶ್ರವಣ ಬೆಳಗೊಳಕ್ಕೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ಇದ್ದಾನೆ ಅನ್ನೋಕ್ಕೋಸ್ಕರ ನಾವು ಹೋಗ್ತೀವಿ. ಹೋದವರು ಆ ಬಾಹುಬಲಿಯ ವಿಗ್ರಹಗಳನ್ನು ನೋಡಿ, ಆಹಾ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಹೇಳಿ ಅದರ ಪಕ್ಕವನ್ನು ನಿಂತುಕೊಂಡು ಒಂದು ಫೋಟೋವನ್ನು ತೆಗೆಸ್ಕೊಂಡು ಆ ಬಾಹುಬಲಿಗೆ ಒಂದು ನಮಸ್ಕಾರವನ್ನು ಹಾಕಿ ಅದರ ಸುತ್ತ ತಿರುಗಿ ಒಂದು ಅರ್ಧ ಗಂಟೆ ಆದರೂ ಕೂಡ ಅಲ್ಲಿ ಅದನ್ನು ನೋಡ್ತಾ ಕೂತ್ಕೊಂಡು ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ಸೌಂದರ್ಯವಾಗಿದೆಯಪ್ಪ ಅಂತ ಹೇಳಿ ತಾವು, ತಮ್ಮ ಮನೆಯವರು, ಶಾಲಾ ಮಕ್ಕಳು ಎಲ್ಲರೂ ಕೂಡ ಅದನ್ನು ನೋಡ್ಕೊಬಂದಿರ್ತೀವಿ, ನೋಡಿರ್ತೀರಿ, ನೋಡ್ತಲೇ ಇದ್ದೀವಿ. ಆದರೆ ಯಾವತ್ತಾದರೂ ಕೂಡ ಆ ಬಾಹುಬಲಿಯ ಆ ವಿಗ್ರಹದ ಮುಂದೆ, ಆ ರೂಪದ ಮುಂದೆ, ಆ ರೂಪದ ಮಾಡಿದವನ ಬಗ್ಗೆ, ಅದರ ವಿಜ್ಞಾನದ ಬಗ್ಗೆ, ಅದಾದ ಬಗ್ಗೆ, ಅದನ್ನು ಮಾಡಿದವರು ಯಾರು, ಅದರ ಹಿನ್ನೆಲೆ ಏನು ಅನ್ನೋದನ್ನು ನಾವು ಯಾವತ್ತೂ ಕೂಡ ಚಿಂತನೆ ಮಾಡಿರಲ್ಲ. ಎಷ್ಟು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿದ್ದಾನಪ್ಪ ಈ ಬಾಹುಬಲಿ ಅಂತ ನಾವು ಹೇಳ್ಕೊಂಡು ಸಂತೋಷಪಟ್ಟು ಬರೋದಿದೆಯಲ್ಲ, ಆ ನೆನಪನ್ನು ನಾವು ಜೀವ ಇರೋವರೆಗೂ ಮರೆಯೋಕ್ಕಾಗಲ್ಲ. ಅಂತಹ ಒಂದು ಅದ್ಭುತ ಶಕ್ತಿಯದು ಬಾಹುಬಲಿ ಎಂದರೆ ಶ್ರವಣ ಬೆಳಗೊಳ ಅಂದರೆ ಬಾಹುಬಲಿ. ಅಂಥ ಒಂದು ಬಾಹುಬಲಿಯು ಶ್ರವಣ ಬೆಳಗೊಳದಲ್ಲಿ ಇಲ್ಲದೇ ಹೋಗಿದ್ದಿದ್ದರೆ ಅದು ಒಂದು ಕಾಡಿನ ಸ್ಮಶಾನದ ರೀತಿಯಾಗಿ ಹೋಗಿರ್ತಾ ಇತ್ತು. ಯಾಕೆ ಅಂದರೆ ಬಾಹುಬಲಿ ಇದ್ದಿದ್ದರಿಂದನೇ ದೇಶದ ಮೂಲೆ ಮೂಲೆಯಿಂದ ಜನರು ಬರೋದು. ಬಾಹುಬಲಿಯ ಒಮ್ಮೆ ಮುಖವನ್ನು ನೋಡಿ, ಜಗತ್ತಿನಲ್ಲಿ ಎಲ್ಲವೂ ನಶ್ವರ, ಯಾವುದು ಜೀವನವು ಶಾಶ್ವತವಲ್ಲ, ಎಲ್ಲವೂ ಬರಿಗೈ, ಆ ಪರಮಾತ್ಮನ ಶಕ್ತಿಯ ಮುಂದೆ ಯಾವುದೂ ಇಲ್ಲ, ಎಲ್ಲರೂ ಶಾಂತದಿಂದ ಬದುಕಿರಿ, ಶಾಂತಿಯಿಂದ ಇರಿ ಅನ್ನುವಂಥ ಒಂದು ಮುಖಭಾವ ಅಲ್ಲಿ ಕಾಣಿಸ್ತಾ ಇದೆ. ನಾನಿಲ್ಲಿ ಕೇವಲ ಬಾಹುಬಲಿಯ ವಿಜ್ಞಾನದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಪ್ರಿಯ ಮಿತ್ರರೇ, ಈ ಬಾಹುಬಲಿಯನ್ನು ಮಾಡಿ 1025 ವರ್ಷಗಳಾಯಿತು. ಅಂದರೆ 970ರಲ್ಲಿ ಈ ವಿಗ್ರಹವನ್ನು ಮಾಡಲಾಗಿದೆ. ಅಂದರೆ ಬರೋಬ್ಬರಿ 1025 ವರ್ಷಗಳಾಯಿತು. ಒಂದು ಸಲ ಯೋಚನೆ ಮಾಡಿ ಪ್ರಿಯ ಮಿತ್ರರೇ, 50 ವರ್ಷದ ಹಿಂದೆ ಬದುಕು ಹೆಂಗಿತ್ತು, 100 ವರ್ಷದ ಹಿಂದೆ ಮನುಷ್ಯರು ಹೇಗೆ ಬದುಕ್ತಾ ಇದ್ದರು, ಕೇವಲ ಪ್ರಾಣಿಗಳ ಮೇಲೆ, ಬಂಡಿಗಳ ಮೇಲೆ, ಪ್ರಾಣಿಗಳನ್ನು ಅವಲಂಬಿಸಿ ಕೃಷಿಯನ್ನು, ಜೀವನವನ್ನು ಮಾಡ್ತಾ ಇದ್ದರು. ಆದರೆ 1000 ವರ್ಷದ ಹಿಂದೆ ಹಾಗಾದರೆ ಹೇಗೆ ಜೀವಿಸ್ತಾ ಇರಬಹುದು ಅನ್ನೋದನ್ನು ಒಮ್ಮೆ ಕಲ್ಪನೆ ಮಾಡಿ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಲು ನಡೆದುಕೊಂಡೇ ಹೋಗುವಂಥ ಕಾಲ ಅದು. ಇರಲಿ, ಆದರೆ ನಾವಿಲ್ಲಿ ವಿಜ್ಞಾನದ ವಿಚಾರವನ್ನು ಮಾತಾಡೋದ್ರಿಂದ ವಿಜ್ಞಾನದ ಬಗ್ಗೆಯೇ ನಾವು ಮಾತನಾಡೋಣ. ಈ ಬಾಹುಬಲಿಯು 57 ಅಡಿ ಎತ್ತರವಿದೆ. ಅಂದರೆ ಎಲ್ಲರ ಸಂಶೋಧಕರ ಪ್ರತಿಯೊಬ್ಬರ ಹೇಳುವ ಮಾತೇನೆಂದರೆ ಇದು ಏಕಶಿಲಾ ವಿಗ್ರಹ ಅಂತ ಹೇಳ್ತಾ ಇದ್ದಾರೆ. ನಿಜ, ಅದು ಈ ಬೆಟ್ಟದ ಮೇಲೆ ಇಷ್ಟು ದೊಡ್ಡ ವಿಗ್ರಹವನ್ನು ಸಾಗಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಅಂದರೆ ಮೂರ್ತಿಯು 57 ಅಡಿ ಎತ್ತರ ಇದೆ ಅಂದರೆ ಕನಿಷ್ಠ ಅದರ ಬಂಡೆಯ ಎತ್ತರ 70 ಅಡಿಗಳಾದರೂ ಇರಬೇಕು. ಯಾಕೆಂದರೆ ಅದನ್ನು ಕೆತ್ತುತ್ತಾ ಅದರ ನಿಜವಾದ ರೂಪ ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ಒಂದು ಬೆಟ್ಟದ ಮೇಲೆ
70 ಅಡಿ ಎತ್ತರ ಇದ್ದಂಥ ಒಂದು ಬಂಡೆಗಲ್ಲನ್ನು ಕೆತ್ತುತ್ತಾ ಈ ಸ್ಥಿತಿಗೆ ಬಂದಿದೆ. ಇಲ್ಲಿ ಒಂದು ಹೊಳಪಾದ ಕಲ್ಲು ಇದೆ. ಆ ಕಲ್ಲು ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ಕಂಡು ಬರಲ್ಲ. ಹಾಗಂತ ಈ ಮೂರ್ತಿ ತಿದ್ದಿದವನಿಗೆ ಈ ಕಲ್ಲಿನ ಅರಿವಿರಬೇಕು. ಹಾಗೆ ಅವ್ರ ಹತ್ರ ಉತ್ಕೃಷ್ಟವಾದ ಕಬ್ಬಿಣದ ತುಣುಕು ಬೇಕು. ಯಾಕೆ ಅಂದರೆ ಆ ಕಲ್ಲನ್ನು ಅಷ್ಟು ನಾಜೂಕಾಗಿ ಅಷ್ಟು ಕುಶಲಕರ್ಮಿಯಿಂದ ಮಾಡಬೇಕು ಅಂದರೆ ಉತ್ಕೃಷ್ಟವಾದ ಕಬ್ಬಿಣದ ತುಣುಕುಗಳು ಬೇಕೇ ಬೇಕು. ಹಾಗೆ ಆ ಕಬ್ಬಿಣದ ತುಣುಕುಗಳನ್ನು ಮಾಡೋದಕ್ಕೆ ಕೂಡ ಅಷ್ಟು ಜ್ಞಾನ ಇರಲೇಬೇಕು. ಇನ್ನೊಂದು ವಿಚಾರ ಏನು ಅಂದರೆ ಇವತ್ತಿನ ಥರ ನಾವು ನೋಡುವಂತೆ ಯಾವುದೇ ಗ್ರಾಫಿಕ್ಕು, ಕಂಪ್ಯೂಟ್ರು, ವಿದ್ಯುತ್ತು, ಯಂತ್ರಗಳು ಯಾವುದೂ ಇರಲಿಲ್ಲ. ಅಂದರೆ ಬಾಹುಬಲಿಯನ್ನು ಆ ಮಾಡಿದಂಥ ಮಹಾಶಿಲ್ಪಿಯೋ ಮಹಾಕುಶಲಕರ್ಮಿಯೋ ಆತ್ಮದಲ್ಲಿ ಅವನನ್ನು ಸಂಪೂರ್ಣವಾಗಿ ಕಂಡುಕೊಂಡಿದ್ದಾನೆ. ಆ ಕಂಡುಕೊಳ್ಳದೆ ಹೋಗಿದ್ದಿದ್ದರೆ ಇಂಥ ಒಂದು ಸುಂದರವಾದ ಮೂರ್ತಿ ಆಗಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಆ ಶಿಲ್ಪಿಯ ಆ ಮಾಡಿದ ಕುಶಲಕರ್ಮಿಯ ಅವನೆಂಥ ಜ್ಞಾನಿಯಾಗಿರಬಹುದು. ತಾನೇ ಗೌತಮ, ತಾನೇ ಬಾಹುಬಲಿಯಾಗಿ ಹೋಗಿರಬೇಕು. ಅವನು ಇಲ್ಲದೆ ಹೋಗಿದ್ದಿದ್ದರೆ ಆ ರೂಪವನ್ನು ಕೊಡೋದಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ. ನಂತರ ಇನ್ನೊಂದೇನೆಂದರೆ ಸಾಮಾನ್ಯವಾಗಿ ಒಬ್ಬನೇ ಕೆತ್ತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅವರ ಜೊತೆ ನೂರಾರು ಜನ ಅವರ ಸಹಚರರು ಖಂಡಿತ ಇದರಲ್ಲಿ ಭಾಗವಹಿಸಿ ಅದಕ್ಕೊಂದು ರೂಪ ಕೊಟ್ಟಿರ್ತಾರೆ. ಹಾಗೆಯೇ ಇನ್ನೊಂದು ವಿಚಾರವನ್ನು ತಾವು ಗಮನಿಸಬೇಕು. ಸಾಮಾನ್ಯವಾಗಿ ಕಲ್ಲನ್ನು ನೆಲದಲ್ಲಿ ಮಲಗಿಸಿದಾಗ ಉದ್ದ ಇದ್ದಾಗ ಮಾಡೋದು ಸುಲಭ. ಆದರೆ ಒಂದು ನಿಂತಿರೋ ಒಂದು ಬಂಡೆಕಲ್ಲಿನಲ್ಲಿ ಅದರ ರೂಪವನ್ನು ಬಂದಿದ್ದಾರೆ ಅಂತ ಹೇಳಿದರೆ ಅವನು ಎಂಥ ಜ್ಞಾನಿ ಇರಬೇಡ, ಅವನು ಎಂಥ ಆತ್ಮಜ್ಞಾನಿಯಾಗಿರಬೇಡ, ಅದಕ್ಕೆ ಬ್ರಹ್ಮಜ್ಞಾನಿ ಅಂತ ಕರೀತಾರೆ. ಇನ್ನೊಂದು ವಿಚಾರ ಏನು ಅಂದರೆ ನೋಡಿ, ಇವತ್ತು 1025 ವರ್ಷಗಳಾಗೋಗಿದೆ. ಆ ರೂಪವನ್ನು ಕೊಟ್ಟನಲ್ಲ ಅಂಥ ಶಿಲ್ಪಿಗೆ, ಅಂಥ ಕುಶಲಕರ್ಮಿಗೆ ಎಲ್ಲ ಗೌರವ ಸಲ್ಲಬೇಕು. ಯಾಕೆ ಅಂದರೆ ಇಡೀ ಭಾರತ ದೇಶದಲ್ಲಿ ಇಂತಹ ರೂಪ ಕೊಟ್ಟಂಥ ಕುಶಲಕರ್ಮಿಯು ಮತ್ತೊಬ್ಬ ಹುಟ್ಟೇ ಇಲ್ಲ. ಬೇಕಾದರೆ ನೀವು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲ ಕಡೆ ಹೋಗಿ ವಿಗ್ರಹಗಳನ್ನು ಒಮ್ಮೆ ನೋಡಿ. ಕೇವಲ 50 ವರ್ಷದ ಹಿಂದೆ, 100 ವರ್ಷದ ಹಿಂದೆ, 200 ವರ್ಷದ ಹಿಂದೆ ಮಾಡಿದಂಥ ಯಾವ ವಿಗ್ರಹ ಕೂಡ ಇಷ್ಟು ರೂಪ ಬಂದೇ ಇಲ್ಲ. ನಾನು ಹೇಳಿದರೆ ತಪ್ಪಾಗಬಹುದು. ಕೇವಲ 50 ವರ್ಷದ ಹಿಂದೆ ಮಾಡಿದಂಥ ಇದೇ ಥರದ ಒಂದು ಬಾಹುಬಲಿ ರೂಪವನ್ನು ನೀವು ನೋಡಿ. ಆದರೆ ಆ ರೂಪಕ್ಕೂ ಇದಕ್ಕೂ ಹೋಲಿಕೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಂದರೆ ಅರ್ಥ ಏನು ಅಂದರೆ ಭಾರತ ದೇಶ ಯಾವುದರಲ್ಲಿ ಸಂಪತ್ಭರಿತವಾಗಿತ್ತು ಅಂತ ಹೇಳಿದರೆ ಕಲಾಕೃತಿ ಮಾಡೋದರಲ್ಲಿ, ಶಿಲ್ಪಕಲೆಗಳನ್ನು ಮಾಡೋದರಲ್ಲಿ ಭಾರತದಲ್ಲಿ ಜಗತ್ತಿನಲ್ಲಿ ಅಪರೂಪದ ಜ್ಞಾನಿಗಳು ಇದ್ದರು ಅನ್ನೋದನ್ನು ಈ ರೂಪ ತೋರಿಸುತ್ತೆ. ಇಂಥ ಒಂದು ರೂಪವನ್ನು ನಾವು ಇವತ್ತು ಬಾಹುಬಲಿಯಿಂದ ನೋಡ್ತಾ ಇದ್ದೀವಿ. ಆ ಬಾಹುಬಲಿಯ ರೂಪವು ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇಶದ ವಿಜ್ಞಾನವನ್ನು, ಸಂಪತ್ತನ್ನು ತೋರಿಸ್ತಾ ಇದೆ. ಬಾಹುಬಲಿ ಅಂದರೆ ಕೇವಲ ಒಂದು ಬಾಹುಬಲಿ ಮೂರ್ತಿಯಲ್ಲ, ಅದು ನಮ್ಮ ದೇಶದ ಸಂಸ್ಕೃತಿ, ವಿಜ್ಞಾನ. ನಾವು ಜ್ಞಾನವಂತರಾಗಿದ್ದು ಈ ಮಣ್ಣಿನಲ್ಲಿ ಇದ್ದೀವಿ, ಗುಲಾಮರು ಆಗಿರಲಿಲ್ಲ. ನಾವು ಜ್ಞಾನವಂತರಾಗಿದ್ದಿದ್ವಿ. ನಾವು ಎಂಥ ಅದ್ಭುತಗಳನ್ನು ಮಾಡಿ ತೋರಿಸಬಲ್ಲೆಯವರಾಗಿದ್ದೀವಿ ಅನ್ನೋದನ್ನು ಈ ಬಾಹುಬಲಿ ವಿಗ್ರಹವು ಸಂಪೂರ್ಣವಾಗಿ ನಮಗೆ ತೋರಿಸುತ್ತೆ. ಪ್ರಿಯ ಮಿತ್ರರೇ, 1025 ವರ್ಷಗಳಿಂದ ಭೂಕಂಪ, ಮಳೆಗಾಲ, ಪ್ರಕೃತಿಯ ವಿಕೋಪಗಳನ್ನೆಲ್ಲ ಬಂದಿದೆ ಅಂದರೆ ಆ ಶಿಲ್ಪಿಗೆ, ಅವನು ಮಾಡಿದವನಿಗೆ ಯಾವ ಗೌರವ ಸಲ್ಲಬೇಕು ಹೇಳಿ? ಆ ಗೌರವಕ್ಕೆ ನಿಜಕ್ಕೂ ಹೇಳಬೇಕಂದ್ರೆ ಅದಕ್ಕೆ ಬೆಲೆ, ಆ ರೂಪ ಕಟ್ಟಿದ್ದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ನೀವು ಎಲ್ಲರೂ ಕೂಡ ಶ್ರವಣಬೆಳಗೊಳಕ್ಕೆ ಹೋಗಿ ಆ ರೂಪವನ್ನು ನೋಡಿ ಕೈ ಮುಗಿದ್ರೆ, ಯಾರಿಗೆ ಕೈ ಮುಗಿತಾ ಇದ್ದೀವಿ ಅಂದರೆ ಆ ರೂಪವನ್ನು ಕೊಟ್ಟನಲ್ಲ ಅವನಿಗೆ ನಾವು ಕೈ ಮುಗಿತಾ ಇದ್ದೀವಿ. ಅವನು ಯಾವತ್ತೂ ಕೂಡ ರೂಪ ಕೊಟ್ಟಂಥ ಒಬ್ಬ ಶಿಲ್ಪಿಯು, ಆ ಕುಶಲಕರ್ಮಿಯು ಸತ್ತೇ ಹೋಗಿಲ್ಲ. ಅವನು ದೈಹಿಕವಾಗಿ ಸತ್ತು ಹೋಗಿರಬಹುದು, ಆದರೆ ಅವನ ಜೀವ ಆ ವಿಗ್ರಹದಲ್ಲಿ ಇದೆ.
ಯಾಕೆ ಅಂದರೆ ಅವನು ಕೈಯಾರ ಕೆಲಸ ಮಾಡಿ ಕೈಯಾರೆ ಅದಕ್ಕೆ ರೂಪ ಕೊಟ್ಟಿದ್ದಾನೆ, ಅದರ ಮೇಲೆ ಕೈ ಆಡಿಸಿದ್ದಾನೆ, ಕೈ ಮುಟ್ಟಿದ್ದಾನೆ. ಆ ಕೈ ಮುಟ್ಟಿದ್ದಾನೆ ಅಂದರೆ ಅವನ ಜೀವ ಇಲ್ಲಿಂದ ಹೇಗೆ ಹೋಗೋಕ್ಕೆ ಸಾಧ್ಯ? ಆ ವಿಗ್ರಹದಲ್ಲಿ ಆ ಶಿಲ್ಪಿಯ ಆತ್ಮವೇ ಅಡಗಿದೆ. ನಾನಿಲ್ಲಿ ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ, ನಮ್ಮ ದೇಶದ ವಿಜ್ಞಾನಗಳು ಹೇಗಿದ್ದವು, ಏನಿದೆ, ಹೇಗೆ ನಡೆದು ಬಂದವು ಅನ್ನೋದನ್ನು ನಾನು ಇಷ್ಟೆಲ್ಲ ಹೇಳಬೇಕಾಯಿತು. ನಾವು ಹೋದಂಥವರು ನೋಡಿದಂಥವರು ಕೇವಲ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಒಂದೆರಡು ಫೋಟೋವನ್ನು ತಂದುಕೊಟ್ಟ ತಕ್ಷಣ ನಮಗೇನು ಅನಿಸುತ್ತೆ, ನಾವು ನೋಡಿ ಬರ್ತೀವಿ. ಆದರೆ ಆ ಶಿಲ್ಪಿಯ ಆ ಮಾಡಿದಂಥ ಕುಶಲಕರ್ಮಿಗೆ ನಾವು ಯಾವತ್ತೂ ಗೌರವ ಸಲ್ಲಿಸಿದ್ದು ಬಹಳ ಕಮ್ಮಿಯೇ. ಅವನದ ತ್ಯಾಗದ, ಅವನ ಜೀವನದ, ಅವನ ಸಂಸ್ಕೃತಿಯ, ಅವನ ಆತ್ಮದಲ್ಲಿ ಕಂಡಂಥ ಇಂಥ ರೂಪ ಕೊಟ್ಟವನಿಗೆ ನಾವು ಗೌರವ ಕೊಟ್ಟಿದ್ದೇ ಕಮ್ಮಿ ಅನ್ನೋದು ನನ್ನ ಭಾವನೆ. 12 ವರ್ಷಗಳಿಗೊಮ್ಮೆ ಇದಕ್ಕೆ ಮಹಾಮಸ್ತಾಭಿಷೇಕ ಆಗುತ್ತೆ ಅಂದರೆ ಕಾರಣ ಇಷ್ಟೇ, ಅದು ಹಾಳಾಗಬಾರ್ದು. ಅದು ಶಿಲ್ಪಶಾಸ್ತ್ರದಲ್ಲಿ ಬರುವಂಥ ಒಂದು ರಸಾಯನ. ಅದು ಆ ರಸಾಯನವನ್ನು ನಾವು ಅದಕ್ಕೆ ಮಾಡದೆ ಹೋದರೆ ಬಹಳ ಬೇಗ ಪ್ರಕೃತಿಗೆ, ಬಿಸಿಲಿಗೆ, ಗಾಳಿಗೆ ಹಾಳಾಗಬಹುದು. ಆದ್ದರಿಂದ ಆ ಶಿಲ್ಪಶಾಸ್ತ್ರದಲ್ಲಿ ಅವೆಲ್ಲವನ್ನು ಮಜ್ಜನ ಮಾಡಿದಾಗ ಇನ್ನೂ 100 ವರ್ಷ, 1000 ವರ್ಷ ನೀವು ಯಾರೂ ಶಾಶ್ವತ ಅಲ್ಲ. ಆದರೆ ಆ ಮಾಡಿದಂಥ ಮೂರ್ತಿ ಶಿಲ್ಪವು ಯಾವತ್ತೂ ಶಾಶ್ವತವಾಗಿರ್ತಾರೆ. ಆ ಮಾಡಿದಂಥ ಶಿಲ್ಪಿಯೂ ಶಾಶ್ವತನಾಗಿರ್ತಾರೆ. ಯಾಕೆಂದರೆ ಅದು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ವಿಜ್ಞಾನಗಳೇ ಆಗಿವೆ. ಹೀಗೆ ನಾವು ಇವತ್ತು ಇಷ್ಟೆಲ್ಲ ನಾವು ಮಾತಾಡೋದು ಯಾಕೆ ಅಂದರೆ, 1025 ವರ್ಷದಲ್ಲಿ ಇಂಥ ಅದ್ಭುತಗಳನ್ನು ಮಾಡಿದ್ರು ಅನ್ನೋದಾದರೆ, ಇಂಥ ಮಾಡಿದವರೆಲ್ಲ ಏನಾದರು? ನಮ್ಮ ದೇಶ ಜಗತ್ತಿನಲ್ಲೇ ನಂಬರ್ 1 ಇರಬೇಕಾಗಿತ್ತಲ್ಲ. ಯಾಕೆ ಎಲ್ಲಿ ವಿಫಲರಾದ್ವಿ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕೆಂದರೆ 1000 ವರ್ಷದ ಹಿಂದೆ ಇಂತಹ ಒಂದು ಮೂರ್ತಿಯ ಅದ್ಭುತವನ್ನು ಮಾಡಿ ನಿಲ್ಲಿಸಿದ್ದಾನೆ ಅನ್ನೋದಾದರೆ 2024ರಲ್ಲಿ ಎಂತೆಂಥ ಅದ್ಭುತಗಳನ್ನು ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಲೋಪವಾಗಿದೆ ಅನ್ನೋದು ನಮ್ಮ ಭಾವನೆ. ಏನೇ ಇರಲಿ, ಆ ಬಾಹುಬಲಿಯ ಮೂರ್ತಿಯೆಲ್ಲ, ಆ ರೂಪದ ಹಿಂದೆ ಒಂದು ವಿಜ್ಞಾನ ಅಡಗಿದೆ, ಒಂದು ತ್ಯಾಗ ಅಡಗಿದೆ. ಅದನ್ನು ನಾವು ಯಾವತ್ತೂ ಕೂಡ ನಮ್ಮ ಮಕ್ಕಳಿಗಾಗಲಿ, ನಮ್ಮ ಮುಂದಿನ ಪೀಳಿಗೆಗಾಗಲಿ ನಾವು ಅದನ್ನು ಹೇಳಿರೋದೇ ಇಲ್ಲ. ಕೇವಲ ಅದೊಂದು ಮೂರ್ತಿಯಾಗಿ ನೋಡದೆ ಅದೊಂದು ವಿಜ್ಞಾನವನ್ನಾಗಿ ನೋಡಬೇಕು. ಇದನ್ನೇ ವಿದೇಶಿಯರು, ಬ್ರಿಟಿಷರು ತಲೆ ಕೆಡಿಸ್ಕೊಂಡಿದ್ದು ಇದೇ ವಿಚಾರವನ್ನು. ಯಾಕೆ ಅಂದರೆ ಅವರೇನು ಹೇಳಿದರು ಬ್ರಿಟಿಷರ ಹತ್ರ, ನಾವು ಇಡೀ ದೇಶವನ್ನು ಆಳಿದ್ವಿ, ಈ ದೇಶವನ್ನು ನಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ವಿ ಅಂತ ಅವರು ತಿಳಿದಿದ್ದರು. ಆದರೆ ಅವರಿಗೆ ಕೊನೆಗೆ ಅರಿವಾಯಿತು, ಇಂಥ ಅದ್ಭುತಗಳ ಮುಂದೆ ನಮ್ಮ ಕೈಲಿ ಸಾಧ್ಯವೂ ಇಲ್ಲ, ನಾವು ಅವರನ್ನು ಹಿಡಿತನೂ ಇಟ್ಕೊಂಡಿಲ್ಲ ಅಂತ ಹೇಳಿ ಅವರು ಅನೇಕ ವಾಸ್ತುಶಿಲ್ಪಗಳಿಗೆ ನಮಸ್ಕಾರವನ್ನು ಮಾಡಿದರು. ಇವತ್ತು ಕೂಡ ವಿದೇಶಿಯರು ಇಂಥ ಅದ್ಭುತಗಳನ್ನು ನೋಡಲೆಂದೇ ಲಕ್ಷಾಂತರ ಹಣವನ್ನು ವ್ಯಯ ಮಾಡಿಕೊಂಡು ಈ ದೇಶಕ್ಕೆ ಬರ್ತಾರೆ. ಈ ದೇಶದ ಅದ್ಭುತಗಳನ್ನು ನೋಡ್ತಾರೆ. ಈ ದೇಶದ ಸಂಪತ್ತುಗಳು ಯಾವುದು ಅಂತ ಹೇಳಿದರೆ ಇಂತಹ ವಾಸ್ತುಶಿಲ್ಪಗಳು, ಮೂರ್ತಿ ಶಿಲ್ಪಗಳು, ಇಂಥ ಅದ್ಭುತಗಳು ಮುಂದೆ ಆಗಲಿ. ಯಾಕೆ ಅಂದರೆ ನಾನು ಒಬ್ಬರು ಶಿಲ್ಪಿಗಳ ಹತ್ರ ಮಾತಾಡಿದೆ. ಅವ್ರು ಹೇಳಿದರು, ನಮಗೆ ಇವತ್ತಿನ ದಿವಸ ಹೊಟ್ಟೆಗೆ ಊಟನೇ ಇಲ್ಲ. ಅಂದರೆ ನಾವೇನಾಗಿದೆ ಅಂದರೆ, ಯಾರಿಗೆ ಗೌರವ ಸಲ್ಲಬೇಕಾಗಿತ್ತು, ಯಾರಿಗೆ ಈ ದೇಶದಲ್ಲಿ ಪ್ರತಿಷ್ಠತೆ ಸಿಗಬೇಕಾಗಿತ್ತು, ಅವರಿಗೆಲ್ಲ ಇವತ್ತು ಹೊಟ್ಟೆಗೆ ಊಟವೇ ಇಲ್ಲ ಅನ್ನೋದು ಅವ್ರ ಭಾವನೆ. ಆದರೆ ಯಾರು ಏನೇ ಹೇಳಲಿ ಬಿಡಲಿ, ಆದರೆ ಬಾಹುಬಲಿಯ ಅಂಥ ವಿಗ್ರಹವನ್ನು ನಾವು ಕೂಡ ಮಾಡ್ತೀವಿ ಅಂತ ಅನೇಕರು ಮುಂದೆ ಬಂದರು. ಆದರೆ ಅವರು ಯಾರಿಗೂ ಕೂಡ ಇಂಥ ಅದ್ಭುತಗಳನ್ನು ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಪಾರಂಪರಿಕವಾಗಿ, ವಂಶಪಾರಂಪರ್ಯವಾಗಿ, ಗೋತ್ರೋದ್ಭವರಾಗಿ ಬಂದಂಥ ಆ ಕುಶಲಕರ್ಮಿಗಳಿಂದ ಮಾತ್ರ ಇಂಥ ಅದ್ಭುತಗಳನ್ನು ಮಾಡೋಕ್ಕೆ ಸಾಧ್ಯ. ಇವೆಲ್ಲವೂ ಕೂಡ ನಮ್ಮ ದೇಶದ, ನಮ್ಮ ಊರಿನ, ನಮ್ಮ ಹೆಮ್ಮೆಯ ಸಂಸ್ಕೃತಿಯನ್ನು ಎತ್ತಿ ಹಿಡಿತೇವೆ ಅಂತ ಹೇಳ್ತಾ, ನಾನು ಬಾಹುಬಲಿ ಬಗ್ಗೆ ಕೊಟ್ಟಂಥ ಈ ವಿವರಣೆಯು ಸರಿಯಾಗಿದೆ ಅನ್ನೋದು ನನ್ನ ಭಾವನೆ. ನಿಮಗೇನು ಅನಿಸುತ್ತೆ, ನಿಮ್ಮ ಭಾವನೆ ಅನಿಸುತ್ತೆ ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮಿತ್ರರಿಗೂ ಇದನ್ನು ಕಳಿಸಿ, ಅವರು ಕೂಡ ಇಂಥ ವಿಚಾರದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಿ ಅನ್ನೋದು ನಮ್ಮ ಅಭಿಮಾನ, ನಮ್ಮ ಪ್ರೀತಿ. ನಮಸ್ಕಾರ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ.
ಎಲ್ಲರಿಗೂ ವಂದನೆಗಳು.